ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್. ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 81 ಈ ಒಂದು ಎಪಿಸೋಡ್ ಬಗ್ಗೆ ಚರ್ಚೆ ಮಾಡ್ಕೊಂತ ಹೋಗೋಣ. ಭವ್ಯ ಅವರು ಸೀರೆ ಹುಟ್ಟಿದ್ದಕ್ಕೆ ರಜತ್ ಅವರು ವಿಕ್ರಮ್ ಅವರು ಯಾಕೆ ಗೋಳಾಡಿಸಿದ್ರು? ದಿಂಬು ಟಾಸ್ಕ್ ರದ್ದಾಗಲು ಕಾರಣವಾದ್ರು ಏನು? ಚೈತ್ರ ಅವರು ಉಸ್ತುವಾರಿ ತಪ್ಪಾಗಿತ್ತ? ಗೇಮ್ ರದ್ದಾಗಿದ್ದಕ್ಕೆ ಬಿಗ್ ಬಾಸ್ನವರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಆದರೂ ಏನು? 5ನೇ ಗೇಮಲ್ಲಿ ಗೆದ್ದವರು ಯಾರು ಹಾಗೂ ನಾಮಿನೇಷನ್ನಿಂದ ಪಾರಾದವರು ಯಾರು? ಚೈತ್ರ ಅವರು ಹತ್ತಿದ್ದಾದರೂ ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರ್ತದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ನೋಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಎಲ್ಲರ ಬಗ್ಗೆ ಪ್ರತಿಯೊಂದು ಮಾಹಿತಿ ನಮ್ಮ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಏನಾಗ್ತಾಳ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗಿರೋದಂಗೆ ನಿನ್ನೆ ಏನು ಒಂದು ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ನಿಂದು ಅಂತೇಳಿ ರಜತ್ ಅವರು ಹೇಳಿರ್ತಾರೆ. ಆ ಒಂದು ವಿಷಯನ ಕುರಿತು ಮಾತಾಡ್ತಾ ಇರ್ತಾರೆ ರಜತ್ ಅವರು ತ್ರಿವಿಕ್ರಮ್ ಅವ್ರ ಜೊತೆಗೆ. ಅಲ್ಲ ನಾನು ಹಿಂಗೆ ಹೇಳಿದಂತ ಹೇಳಿಕೆಸಿ ಮಂಜು ಅವರು ಹೇಳ್ತಾ ಇದ್ದಾರೆ, ತಮ್ಮ ಫ್ಯಾಮಿಲಿಯವರು ನೋಡ್ತಾ ಇರ್ತಾರೆ, ಹಿಂಗೆ ಏನಪ್ಪ ಅಂದರೆ ಬ್ಯಾಡ್ ಆಗಿ ಕನ್ವರ್ಟಿಂಗ್ ಆಗ್ತಾ ಇದೆ ಟಿ ವಿಯಲ್ಲಿ, ಬೇಜಾರು ಮಾಡ್ಕೊತಾರೆ ಹಾಗೆ ಹೀಗೆ ಅಂತ ಹೇಳಿಕೆ ಹೇಳ್ತಾ ಇದ್ದಾನೆ ಮಂಜು ಅವರು. ಅಲ್ಲ ಮೊನ್ನೆ ಐಶ್ವರ್ಯ ಅವರು ಬೆನ್ನಿ ಚೂರಿ ಒಂದು ಇಟ್ಟು ನಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಇದೇ ವಾಕ್ಯನ ಸಹಿತ ಅವರು ಮಂಜು ಅವರು ಹೇಳಿದ್ರು ತಾನು ಹೇಳಿದರೆ ಸರಿ ಅಂತೆ, ನಾವು ಹೇಳಿದ್ರೆ ತಪ್ಪಂತೆ, ನೀನೇ ಹೇಳು ಅಂತೇಳಿ ತ್ರಿವಿಕ್ರಮ್ ಅವರಿಗೆ ಕ್ವಶನ್ ಮಾಡ್ತಾರೆ. ತ್ರಿವಿಕ್ರಮ್ ಅವರು ಏನು ಆನ್ಸರ್ ಮಾಡದೇ ನಗುತ್ತಾರೆ. ನಾನು ಸಹಿತ ಇದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈ ನಡುವೆ ಮಧ್ಯೆ ಇವ್ರದ್ದೊಂದು ಗೋಳಾಟ, ಗೆಳತಿ 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 ಅಂತ. ಅಪ್ಪ ಬಿಟ್ಟು ಹೋಗೋ ಅಂತ ಈ ಅಮ್ಮ, ನೀನು ಬಿಟ್ಟು ನಾ ಹೆಂಗಿರ್ಲಿ ಅಂತ ಆಯಪ್ಪ ತೊಲಗು ಅಂತ ಈ ಅಮ್ಮ. ಅವ್ರಿಗೆ ಇರಿಟೇಷನ್ ಆಗ್ತಾ ಇಲ್ಲ, ನೋಡೋರು ನಮಗೆ ಇರಿಟೇಷನ್ ಆಗ್ತಾ ಇದೆ. ನೋಡೋಕ್ಕಾಗ್ತಿಲ್ಲ ಗುರು ಅವ್ರ ವೇದನೆನ. ಬಿಗ್ ಬಾಸ್ ಇದಕ್ಕೇನಾದ್ರು ಒಂದು ಅಂತ್ಯ ಆಡಿ. ನಂತರ ಭವ್ಯ ಅವರು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಮೂಗುತಿ ಹಾಕ್ಕೊಂಡು ಬಂದಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ವಿಕ್ರಮ್ ಅವರು ತುಂಬ ಗೋಳಾಡಿಸ್ತಾರೆ ಅಂತ ಹೇಳ್ಬೋದು. ಏನು ಪೂಜೆ ಜೋರಾಗಿದೆ ಅಂತೇಳಿ ಗೋಳಾಡಿಸ್ತಾರೆ. ಹಾಗೆಯೇ ಅವ್ರ ಮೈಕ್ನ ಕದ್ದು ಕಸಿ ಎಲ್ಲ ಬಜೆಟ್ ಇರ್ತಾರೆ. ಕೊನೆಗೆ ಮಾತಾಡ್ದೇ ಹಂಗೆ ಹೊರಗಡೆ ಹೋಗ್ತಾರೆ. ತ್ರಿವಿಕ್ರಮ್ ಅವರು ಬಿಗ್ ಬಾಸ್ನವರು ಮೈಕ್ ಹಾಕೋ ಅಂದಾಗ ಅವಾಗ ಕೊಡ್ತಾರೆ ಮೈಕ್ನ ತ್ರಿವಿಕ್ರಮ್ ಅವರು. ಗಾರ್ಡನ್ ಏರಿಯಾದಲ್ಲಿ ಅಡ್ಡಾಡ್ತಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇವ್ರ ಜೊತೆಗೆ ವಿಕ್ರಮ್ ಅವ್ರ ಜೊತೆಗೆ ರಜತ್ ಅವರು ಸೇರಿಕೊಂಡು ಸುಮ್ಮನೆ ಗೋಳಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ. ಏನು ಇವತ್ತು ಸೀರೆ ಉಟ್ಕೊಂಡ್ಬಿಟ್ಟವ್ರೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ, ಆದರೂ ಬೇರೆ ಮೂಗುತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಯಾರೋ ಒಬ್ಬರು ಹೇಳಿದರು ಮೂಗುತಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣ್ತೀವಿ ಅಂತೇಳಿ, ಅವರೇ ತಂಗಡಿ ಆಗಿಬಿಟ್ರು. ಇವತ್ತು ಮೂಗುತಿ ಬೇರೆ ಹಾಕೊಂಬಂದ್ಬಿಟ್ಟಿದ್ದಾಳೆ. ಯಾರು ಸ್ಕೆಚ್ ಹಾಕಿದ್ದಾಳೋ ಏನೋ ಗೊತ್ತಿಲ್ಲ. ಯಾವುದೋ ಒಂದು ದೊಡ್ಡ ಪಾರ್ಟಿ ಹೋಗೋ ಸಂಭವ ಜಾಸ್ತಿ ಐತಿ. ಪೂಜೆ ಜೋರಾಗಿದೆ ಇವತ್ತು ಭವ್ಯ ಅವ್ರದ್ದು ಅಂತೇಳಿ ಫನ್ನಿ ಆಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾರೆ ಇಬ್ಬರು ಸೇರ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಭವ್ಯ ಅವ್ರ ಬಗ್ಗೆ. ಭವ್ಯ ಅವರು ತುಂಬ ನಗ್ತಾ ಇದ್ದಾರೆ, ಬಟ್ ತೋರಿಸ್ತಾ ಇಲ್ಲ ಅವ್ರಿಗೆ ತೋರಿಸ್ಕೊಳಕ್ಕಾಗ್ತಾ ಇಲ್ಲ, ಒಳಗೊಳಗೆ ನಗ್ತಾ ಇದ್ದಾರೆ. ನಂತರ 4ನೇ ಗೇಮ್ ಆರಂಭ ಆಗುತ್ತೆ. ಟಿ ವಿಯಲ್ಲಿ ಒಂದು ದಿಂಬನ್ನು ತೋರಿಸ್ತಾರೆ. ಆ ದಿಂಬಿನ ಪ್ರಕಾರ ಕಲರ್ಗೆ ಆಮೇಲೆ ಅಕ್ಷರಗಳು ಏನಿರ್ತವೆ ಅವುಗಳನ್ನು ಸರಿಯಾಗಿ ಊಹಿಸ್ಕೊಂಡು ಅದನ್ನ ತಗೊಂಬಂದ್ಕಾಸಿ ರೆಫ್ರಿ ಇರ್ತಾರಲ್ಲ ಅವ್ರಿಗೆ ತೋರಿಸ್ಬೇಕು. ಅವ್ರು ಕರೆಕ್ಟ್ ಅನ್ನಪ್ಪ ಬಂದಂದ್ರೆ ಅವ್ರಿಗೆ ಒಂದು ಪಾಯಿಂಟ್ ಸಿಗ್ತೈತಿ. 10 ಸುತ್ತುಗಳಲ್ಲಿ ನಡೀತೈತಂತೆ ಈ ಗೇಮು. ಜಗಳ ಇಲ್ಲದೆ ನೀಟಾಗಿ ನಡೀತಾ ಇತ್ತು. ಸೊ ಇನ್ನೇನು ಜಗಳ ಇಲ್ಲದೆ ಅಂತ್ಯ ಆಗುತ್ತೆ, ಏನೋ ರಿಸಲ್ಟ್ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ತಗೊಳಪ್ಪ ಶುರುವಾತ್ ನೋಡೋ ಮಾತೇನೋ ಇದ್ದ. ಮೋಕ್ಷಿತ್ ಅವರು ಒಂದು ದಿಂಬನ್ನ ಅದನ್ನು ತಗೊಂಬಂದ್ಕಾಸಿ ಐಶ್ವರ್ಯ ಅವರಿಗೆ ಕೊಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮೋಕ್ಷಿತ್ ಅವರು ಆ ಗೆರೆ ಲೈನ್ನ ದಾಟಿ ಬಂದು ಐಶ್ವರ್ಯ ಅವರಿಗೆ ಕೊಟ್ಟಿರ್ತಾರೆ. ಪಕ್ಕ ಕನ್ಫರ್ಮ್ ಆಗಿ ಇದು ನಮಗೆ ಗೊತ್ತಿರ್ತೈತಿ. ಬಟ್ ಅವ್ರಿಗೆ ಗೊತ್ತಿಲ್ಲ. ಬಟ್ ಭವ್ಯ ಅವ್ರು ಏನು ಹೇಳ್ತಾರೆ ಅನ್ನೋದಾದರೆ, ನೀವು ಗೆರೆ ಒಳಗೆ ಕೊಟ್ಟಿರಿ ಅಂತ ಹೇಳ್ತಾರೆ. ಸೊ ಈ ಒಂದು ವಿಚಾರವಾಗಿ ಇಟ್ಕೊಂಡು ಜಗಳ ಆಡಿದ್ರು. ಹೊರಗಡೆ ಬಂದು ಐಶ್ವರ್ಯ ಕೊಟ್ಟಿದ್ದಾರೆ ಅಂತ ಈ ಟೀಮ್ನವರು, ಇಲ್ಲ ಒಳಗಡೆ ನಿಂತ್ಕೊಂಡು ಕೊಟ್ಟಿದ್ದಾರೆ ಅಂತ ಈ ಟೀಮ್ನವರು. ಆಡಿದ್ರು ಸಿಕ್ಕಾಪಟ್ಟೆ ಜಗಳ ಆಡಿದ್ರು ಈ ಒಂದು ಗೇಮಲ್ಲಿ. ಕೊನೆಗೂ ಬೇಸತ್ತು ರಿಸಲ್ಟ್ ಬರಲಿಲ್ಲ, ರಿಸಲ್ಟ್ ಅನೌನ್ಸ್ ಮಾಡಲೂ ಇಲ್ಲ. ಈ ಒಂದು ಗೇಮ್ ರದ್ದು ಮಾಡ್ತಾ ಇದೀವಿ ಅಂತೇಳಿ ಬಿಗ್ ಬಾಸ್ನವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದಕ್ಕೆ ಶಿಕ್ಷೆ ಏನು ಅಂತಂದರೆ ನಿಮ್ಮ ಟೀಮಲ್ಲಿ ಯಾರನ್ನಾದರೂ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ಹನುಮಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಜತ್ ಅವ್ರ ತಂಡದಿಂದ. ವಿಕ್ರಮ್ ಅವರೇ ನಾಮಿನೇಟ್ ಆಗ್ತಾರೆ. ಈ ಒಂದು ಡಿಸಿಷನ್ ಕೇಳಿ ಧನರಾಜ್ ಅವ್ರಿಗೆ ಚಪ್ಪಾಳೆ ಬಡಿದು ಹೀಗೆ ಚಪ್ಪಾಳೆ ಬಡಿತಾರೆ. ಯಾಕಂದಪ್ಪ ಅಂದರೆ ಹೋದ ವಾರ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ರು ಇವರು, ತನ್ನ ಕ್ಯಾಪ್ಟನ್ಶಿಪ್ ಬಿಟ್ಟು ಬೇರೆಯವರು ಆಡಲಿ ಕ್ಯಾಪ್ಟನ್ಶಿಪ್ ಅಂತೇಳಿ. ಸೊ ಇಲ್ಲಿ ಅವರಿಗೆ ಟ್ರಿಗರ್ ಆಯಿತು ಅಂತ ಹೇಳ್ಬೋದು. ಅದು ಕ್ಯಾಪ್ಟನ್ಶಿಪ್ ಆಯಿತು. ಇದು ನಾಮಿನೇಷನ್ ಪ್ರಕ್ರಿಯೆ. ಬಹುಶಃ ಹೋದರೆ ಹೆಂಗೆ ಇಲ್ಲಿ ಚೈತ್ರ, ಹನುಮಂತು ಹಾಗೂ ಮೋಕ್ಷಿತ ಹಾಗೂ ಐಶ್ವರ್ಯ ಹಾಗೂ ಭವ್ಯ ಹಾಗೂ ಗೌತಮ್ ಇವ್ರನ್ನ ಎಲ್ಲರನ್ನ ಕೂಡಿಸ್ಕೊಂಡು ಸ್ವಲ್ಪ ಮೀಟಿಂಗ್ ಮಾಡಿ ಅವ್ರು ಚರ್ಚೆ ಮಾಡ್ಬೋದಾಗಿತ್ತು. ಈ ಒಂದು ಗೇಮ್ ಬಗ್ಗೆ ದಾಟಿದಿರೋ ಇಲ್ವೋ ಹಂಗೆ ಹಿಂಗೆ ಅಂತ ಸ್ವಲ್ಪ ಚರ್ಚೆ ಮಾಡಿದ್ನಪ್ಪ ಅಂತಂದರೆ
ಸ್ವಲ್ಪ ಏನೋ ಹಿಂಟ್ ಕೊಡಿದ್ನಪ್ಪ ಅಂದ್ರೆ ನಾಳೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರ್ತೈತಿ ಒಂದು ಗೇಮು, ನಾಳೆ ಏನಾದ್ರು ನೀವು ತಪ್ಪು ಹೇಳಿದ್ನಪ್ಪ ಅಂತಂದರೆ ಸುದೀಪ್ ಸರ್ ಕೈಯಲ್ಲಿ ಗ್ಯಾರಂಟಿ ತಗೊಳಕೊಂತೀರಾ ಅಂತ ಹೇಳಿದ್ನಪ್ಪ ಅಂದರೆ ಪಕ್ಕ ನಾ ಹೇಳ್ತೀನಿ ರಿಸಲ್ಟ್ ಸಿಗ್ತಾ ಇತ್ತು. ಒಪ್ಕೊಂಬಿಡೋರು ಮನಸ್ಫೂರ್ತಿಯಾಗಿ ನೀವು ಒಪ್ಕೊಳ್ಳಿ. ಗೇಮ್ ಅಂತಲ್ಲ ಇದು, ಇವತ್ತಿನ ಪ್ರಶ್ನೆ. ನಾಳೆ ಜನ ನೋಡ್ತಾ ಇದ್ದಾರೆ, ನಮ್ಮನ್ನು ಜನ ನೋಡ್ತಾ ಇದ್ದಾರೆ, ಸುದೀಪ್ ಸರ್ ಅವರು ನಾಳೆ ನಿಮಗೆ ಕ್ಲಾಸ್ ತಗೋಬೋದು ಅಂತ ಕೇಳಿ ಒಂದು ಮಾತು ಏನಾದ್ರು ಹೇಳಿದ್ನಪ್ಪ ಅಂತಂದರೆ ಅವ್ರನ್ನೆಲ್ಲ ಕುಣಿಸ್ಕೊಂಡು ಬಹುಶಃ ರಿಸಲ್ಟ್ ಬರೋ ಸಾಧ್ಯತೆ ಜಾಸ್ತಿ ಇತ್ತು. ಬಟ್ ಇವರು ಹಾಗೆ ಮಾಡಲೇ ಇಲ್ಲ. ನಾನು ಮಾಡಿದ್ದೇ ಸರಿ, ನಮ್ಮದೇ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಒಂದು ಗೇಮ್ ಮಾಡಿದ್ರು ಅಂತ ಕಾಣಿಸುತ್ತೆ. ರಜತ್ ಅವ್ರು ಸಹಿತ ಅವರಿಗೆ ಬೈತಾರೆ, ನೀನು ಯಾಕೋ ರಿಸ್ಕ್ ತನಕ ಹೋಗಿದ್ದಿ. ಮೊನ್ನೆ ದಂಡರಾಜ್ ಸಹಿತ ಇದೇ ಒಂದು ಪೊಸಿಷನಲ್ಲಿದ್ದರು, ಅವ್ರಿಗೆ ನಾಮಿನೇಟ್ ಮಾಡಿದರು. ಅದಕ್ಕೋಸ್ಕರ ನೀನು ನೋಡಿ ನಕ್ಕು ಅವರು ಚಪ್ಪಾಳೆ ಹೊಡೆದ್ರು, ಗೊತ್ತಾ ನೀನು ಈಗ ಮಾಡ್ಬೋದಿತ್ತು, ನೀನು ತಪ್ಪು ಮಾಡಿಬಿಟ್ಟೆ ಕಾಣೋ ಅಂತ ಕೇಸಿ ರಜತ್ ಅವರು ವಿಕ್ರಮ್ ಅವರಿಗೆ ಬೈತಾ ಇದ್ದಾರೆ. ನಂತರ 5ನೇ ಗೇಮ್ ಆರಂಭ ಆಗುತ್ತೆ. ಇದು ಗೇಮು ಚೆಂಡನ ಕೋಲು ಮುಖಾಂತರ ಇಟ್ಕೊಂಡು ಕೇಸಿ ಟ್ರಾನ್ಸ್ಫರ್ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಬೇಕಾಗುತ್ತೆ. ಈ ಒಂದು ಗೇಮಲ್ಲಿ ರಜತ್ ತಂಡದವರು ಪ್ರತಿಯೊಬ್ಬರು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಈ ಕಡೆ ಬರೋದಾದರೆ ಚೈತ್ರ ಅವರು ತುಂಬಾ ಅಷ್ಟಾಗಿ ಏನೂ ಆಟ ಆಡಲಿಲ್ಲ ಅಂತ ಕಾಣಿಸುತ್ತೆ. ಆ ಒಂದು ಬಾಲ್ ನಡ್ಕೊಳ್ಳೋ ಒಂದು ಪೊಸಿಷನಲ್ಲಿ ಅವರು ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂದಪ್ಪ ಅಂದರೆ ಇವರು ಎಲ್ಲರೂ ಹುರಿದುಂಬಿಸೋದಕ್ಕಿಂತ ಜಾಸ್ತಿ ಅವ್ರನ್ನ ಕುಗ್ಸೋ ಪ್ರಯತ್ನನೇ ಜಾಸ್ತಿ ಮಾಡಿದ್ರು. ಎಲ್ಲರೂ ಗೌತಮಿ ಆಯಿತು, ಭವ್ಯ ಅವರಾಯಿತು, ಮಂಜು ಅವರಾಯಿತು, ಹಂಗಲ್ಲಕ್ಕ ಹಿಂಗಲ್ಲಕ್ಕ ಹಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಹಂಗೆ ಹಿಡ್ಕೋ ಅಂತ ಕೇಳಿ ನಾನಾ ರೀತಿಯ ವಿವಿಧ ಬಗೆಯ ಒಂದಿಷ್ಟು ಸಲಹೆಗಳನ್ನು ಕೊಟ್ಟು ಅವ್ರನ್ನ ಮನಸ್ಸನ್ನು ಕದಲಿಸುವ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು ಎಲ್ಲರೂ ಸೇರಿಕೊಂಡು. ಸೊ ಹಾಗಾಗಿ ಅವರಿಗೆ ಕಾನ್ಫಿಡೆಂಟ್ ಕಳೆದೋಯ್ತು. ಸೊ ಹಾಗಾಗಿ ಅವರು ಜಾಸ್ತಿ ಫೋಕಸ್ ಮಾಡೋಕ್ಕಾಗಲಿಲ್ಲ ಗೇಮಲ್ಲಿ. ರಜತ್ ತಂಡದವರು ಗೆದ್ದು ನಾಮಿನೇಷನ್ ಪಾರಿಂದ ಯಾರಾಗ್ತಾರೆ ಅನ್ನೋದನ್ನು ಟ್ವಿಸ್ಟ್ ಆಗಿ ಇಟ್ಟಿದ್ದಾರೆ. ಯಾರಾಗ್ತಾರೆ ಅನ್ನೋದನ್ನು ನಾಳೆ ಪ್ರಸಾರ ಮಾಡ್ತಾರೆ. ಸೊ ಗೈಸ್, ಇದಾಗಿತ್ತು ನೀವು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.